ಒಳ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ಮೊದಲಿನಿಂದಲೂ ಗೊಂದಲ ಸೃಷ್ಟಿಸಿ ಮಾದಿಗ ಸಮುದಾಯವನ್ನ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದೆ ಎಂದು ಚಿತ್ರದುರ್ಗದ ಸಂಸದರಾದ ಗೋವಿಂದ ಕಾರಜೋಳ ಆರೋಪಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಹೋಬಳಿಯ ಭೀಮನಕೆರೆ ಗ್ರಾಮದಲ್ಲಿ ಶ್ರೀ ದುರ್ಗಾಂಬಿಕಾ ದೇವಿ ದೇವಸ್ಥಾನ ಕಳಸ ಸ್ಥಾಪನೆ ಹಾಗೂ ಕರಿಗಲ್ಲು ಪ್ರತಿಷ್ಠಾಪನೆ ಮಹೋತ್ಸವದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಾದಿಗ ಸಮುದಾಯದವರಿಗೆ ಕಾಂಗ್ರೆಸ್ನವರು ಒಳ ಮೀಸಲಾತಿ ಕೊಟ್ಟರೆ ಮಾದಿಗ ಸಮುದಾಯದವರು ಎಲ್ಲಿ ಉನ್ನತ ಮಟ್ಟಕ್ಕೆ ಹೋಗುತ್ತಾರೋ ಎಂಬ ಕಾರಣದಿಂದ ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡ್ತಾ ಇಲ್ಲ. 35 ವರ್ಷಗಳಿಂದ ಒಳ ಮೀಸಲಾತಿ ಜಾರಿಗಾಗಿ ನಮ್ಮ ಹಿರಿಯರು ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ನಮ್ಮ ಸಮುದಾಯ ಉದ್ಧಾರವಾಗಬಾರದೆಂಬುದು ಕಾಂಗ್ರೆಸ್ನ ಮನಸ್ಥಿತಿ ಎಂದು ಟೀಕಿಸಿದ್ದಾರೆ. ಒಳ ಮೀಸಲಾತಿ ಜಾರಿಗಾಗಿ ನಿರಂತರವಾಗಿ ಹೋರಾಟ ನಡೆದಿದ್ದು, ಇದರ ಫಲವಾಗಿ ಮೋದಿಜಿಯವರು ಮುತುವರ್ಜಿ ವಹಿಸಿದ್ರು. ಆಂಧ್ರಪ್ರದೇಶ, ತೆಲಂಗಾಣ, ಹರಿಯಾಣ, ರಾಜಸ್ಥಾನ, ಪಂಜಾಬ್ ಸೇರಿದಂತೆ ಮತ್ತಿತರ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆ ತರಲಾಗಿದೆ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒತ್ತಡಕ್ಕೆ ಮಣಿದು ಮೀನಾಮೇಷ ಎಣಿಸುತ್ತಾ ನಮಗೆ ಅನ್ಯಾಯ ಮಾಡಲಾಗುತ್ತದೆ ಎಂದು ಆರೋಪಿಸಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡದೇ ಇರುವುದರಿಂದ ಕಾಂಗ್ರೆಸ್ ಸೋತಿದ್ದಕ್ಕಾಗಿ ಮುಖ್ಯಮಂತ್ರಿಗಳು ಈ ಹಿಂದೆ ಹೇಳಿದ್ರು. ರಾಜ್ಯದಲ್ಲಿ ಅನೇಕ ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷ ಮಾದಿಗರನ್ನ ಮರೆತಿದ್ದವು ಎಂದು ದೂರಿದರು. ಕಾಂಗ್ರೆಸ್ ಮಾದಿಗ ಸಮುದಾಯಕ್ಕೆ ನಿರಂತರವಾಗಿ ಮೋಸ ಮಾಡುತ್ತಾ ಬಂದಿದೆ. ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯ ಕಾಂಗ್ರೆಸ್ ಅನ್ನ ನಂಬಬೇಡಿ ಸಾರ್ವಜನಿಕರ ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ. ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಮಾತನಾಡಿ, ಪ್ರತಿಯೊಬ್ಬ ಜಾತಿಯನ್ನ ಪಕ್ಷಕ್ಕೆ ಇಟ್ಟು ಅಕ್ಷರ ಜ್ಞಾನ ಯಾರು ಪಡೆಯುವಂತನೋ ಪ್ರತಿಯೊಬ್ಬನಿಗೂ ಕನಸು ಇರಬೇಕು, ಗುರಿ ಇರಬೇಕು. ಆ ದೇವಿಯ ಆಶೀರ್ವಾದದಿಂದ ಇಡೀ ಸಮಾಜವನ್ನ ಪರಿವರ್ತನೆ ಮಾಡುವ ಶಕ್ತಿ ನಮಗೆ ಮತ್ತು ನಿಮ್ಮೆಲ್ಲರಿಗೂ ಬರಬೇಕು ಎಂಬ ದಿಕ್ಕಿನಲ್ಲಿ ಸಮಾಜ ಹೋರಾಟದ ಗೆಲುವು ಮಾತ್ರ ದೇವಿಯ ದರ್ಶನ, ದೇವಿಯ ಭಕ್ತಿ, ನಿಮ್ಮ ಪರಿಶ್ರಮಕ್ಕೆ ಒಂದು ನ್ಯಾಯ ಸಿಗುತ್ತದೆ. ಒಳ ಮೀಸಲಾತಿ ನೀಡಬೇಕೆಂಬ ಇವತ್ತಿಗೂ ಯಾರಿಗೂ ಇಚ್ಛಾಸಕ್ತಿ ಇಲ್ಲ. ನಮಗೆ ಬಲವಂತದಿಂದ ಮೀಸಲಾತಿ ಬಂದಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಹರೀಶ್ ಪ್ರಜಾಪವರ್ ಟಿವಿ, ನಾಯಕನಹಟ್ಟಿ. ಜಾತಿಗತ ಸೇರಿ ಇಲ್ಲಿ ಆತ ಯಾವ ವರ್ಗಕ್ಕಾಗದ ಸೇರಿ ಇಲ್ಲಿ ಪ್ರತಿಯೊಬ್ಬ ಜಾತಿಯನ್ನ ಪಕ್ಕಕ್ಕಿಟ್ಟು ಅಕ್ಷರ ಜ್ಞಾನವನ್ನು ಯಾರು ಪಡಿಬೇಕಂತಾನೋ ಆ ಪ್ರತಿಯೊಬ್ಬನಿಗೆ ಕನಸಿರಬೇಕು, ಗುರಿ ಇರಬೇಕು. ಆ ದೇವಿಯ ಆಶೀರ್ವಾದದಿಂದ ಇಡೀ ಸಮಾಜವನ್ನು ಪರಿವರ್ತನೆ ಮಾಡೋ ಶಕ್ತಿ ನನಗೆ ಬರಬೇಕು ಅಂತ ದಿಕ್ಕಿನಲ್ಲಿ ಸಮಾಜ ಹೊರಟಾಗುವಾಗ ಮಾತ್ರ ದೇವಸ್ಥಾನಗಳು, ದೇವಿಯ ದರ್ಶನ, ದೇವಿಯ ಭಕ್ತಿ, ನಿಮ್ಮ ಪರಿಶ್ರಮಕ್ಕೆ ಒಂದು ನ್ಯಾಯ ಸಿಗ್ತದೆ. ಆ ದಿಕ್ಕಿನಲ್ಲಿ ಇವತ್ತು ನನಗೆ ನಿಮ್ಮನ್ನು ನೋಡಿ ಭಾಳ ಸಂತೋಷ ಆಯಿತು. ಇಷ್ಟು ಜನ ಒಂದು ಸಣ್ಣ ಗಲ್ತಕೇರಿಯಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. 100 ಜನ ಬಂದು ನಮಗೆಲ್ಲ ಶಕ್ತಿ ತುಂಬಿದ್ದೀರಲ್ಲ. ಈ ಕಾರ್ಯಕ್ರಮ ಯಶಸ್ವಿಗೆ ನಾಗರಿಕತೆಯ ಒಂದು ಗುರಿಯನ್ನು ಕೊಟ್ಟಿದ್ದೀರ. ಅದಕ್ಕೆ ನಿಮಗೆ ಎಲ್ಲರಿಗೂ ಮತ್ತು ಇಡೀ ಜಿಲ್ಲೆಗೆ ಆ ದೇವಿಯ ಆಶೀರ್ವಾದ ಸಿಗಲಿ, ಅಷ್ಟೈಶ್ವರ್ಯ ಎಲ್ಲ ಮನೆಗೆ ಸಿಗಲಿ ಅಂತೇಳಿ ದೇವರ ಪ್ರಾರ್ಥನೆ ಮಾಡ್ತಾ ನನಗೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಒಂದ್ಸಲ ನಾನು ಮಾತು ಮುಗಿಸ್ತೇನೆ. ಕೆರೆಯ ನಮ್ಮ ಬಂಧುಗಳಿಗೆ ಯಾರ್ಯಾರು ಇಡೀ ಜಿಲ್ಲೆಯಲ್ಲಿ ಈ ದೇವಸ್ಥಾನಕ್ಕೆ ಭಕ್ತರಿದ್ದಾರೆ, ಎಲ್ಲರ ಭಕ್ತರ ಸಹಕಾರದೊಂದಿಗೆ ಇವತ್ತು ದೇವಸ್ಥಾನ ನಿರ್ಮಾಣ ಆಗಿದೆ. ಲೋಕಾರ್ಪಣೆ ಆಗಿದೆ. ಅದಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಮಹನೀಯರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಗೋವಿಂದ ಕಾರಜೋಳ ಬರ್ತಾ ಇಲ್ಲಿ ವೇದ ಮೇಲ್ಕೆಯಲ್ಲಿ ಕುತ್ಕೊಂಡಾಗ ಇದೇನಪ್ಪ ನಮ್ಮ ಕಡೆ ಮಾತ್ರ ದುರ್ಗಾಂಬಿ ದೇವಸ್ಥಾನಗಳಿರ್ತದೆ, ಈ ಕಡೆನೂ ಇದೆ ಅಂತ ಹೇಳಿದ್ರು. ಚಾಮುಂಡೇಶ್ವರಿ ದುರ್ಗೆ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗಲಿಲ್ಲ. ದೇಶದ ನಾನಾ ಭಾಗಗಳಲ್ಲಿ ದುರ್ಗೆ ನಮ್ಮ ಬೆಳವಣಿಗೆ, ನಮ್ಮ ಕುಟುಂಬದ ರಕ್ಷಣೆ, ನಮ್ಮ ವ್ಯಕ್ತಿತ್ವದ ನಿರ್ಮಾಣ, ನಮ್ಮ ಗುರಿ. ಯಾವುದೇ ಕಿರಿಯ ವಿದ್ಯಾರ್ಥಿ ಇರ್ಬೋದು, ಯುವಕ ಇರ್ಬೋದು, ಯಾರೇ ಇರ್ಬೋದು, ಕುಟುಂಬದಲ್ಲಿ ಜನನಾದಂತ ಒಬ್ಬ ವ್ಯಕ್ತಿ ತನ್ನ ಕುಟುಂಬದ ಮುಕ್ತಿಗೆ, ತನ್ನನ್ನು ಪೋಷಣೆ ಮಾಡಿದಂತ ತಂದೆ ತಾಯಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ನಮ್ಮ ಗ್ರಾಮ ಇರ್ಬೋದು,
ನಮ್ಮ ಬೆಳವಣಿಗೆಯ ಕನಸನ್ನ ಕಾಣ್ತಾರಲ್ಲ, ಅವ್ರಿಗೆ ನ್ಯಾಯ ಕೊಡ್ಬೇಕಲ್ಲ ನಾವು. ಒಂದ್ ಕಡೆ 2 ಅಂಕೆ ಓಟ್ ಬಿದ್ದಿದ್ದಿಲ್ರಿ ಬಿಜೆಪಿಗೆ. ಇದೇ ಸರಿ 89 ಓಟ್ ಹೆಚ್ಚಾದವು ಅಂತೇಳಿ. ಬಹುಶಃ ಅಷ್ಟಾದ್ರೂ ಜ್ಞಾನ ಬಂದದಲ್ಲ, ಅದೇ ಒಂದು ಸಂತೋಷ ಸಂಖ್ಯೆ. ಅದಕ್ಕೆ ನೀವು ಎಚ್ಚೆತ್ತುಕೊಂಡ್ರಿ ಅಂದ್ರೆ ನೀವು ಹೇಳಿದ ಸರ್ಕಾರ ರಾಜ್ಯದಲ್ಲಿರ್ತದೆ, ನೀವು ಯಾರಿಗೆ ಬೆಂಬಲ ಮಾಡ್ತೀರಿ ಅವ್ರದ್ದು ಸರ್ಕಾರ ಇರ್ತದ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ರಿ. ಯಾಕೆ ನಾನು ಹೇಳ್ತೇನೆ ಅಂದ್ರೆ ನಮಗೆ ಮೋಸ ಮಾಡಿದಂಥವ್ರಿಗೆ ನೀವು ಬುದ್ಧಿ ಕಲಿಸಲೇಬೇಕು. ಇದು ಆಗದೆ ಹೋದ್ರೆ ನಮಗೆ ಅನ್ಯಾಯ ತಪ್ಪಿದ್ದಲ್ಲ ಅನ್ನೋದನ್ನ ನಮ್ಮ ಮಕ್ಕಳ ಭವಿಷ್ಯ. ಈಗ ಓದಿದ ಹುಡುಗರದ, ಓದಿದ ಹೆಣ್ಣು ಮಕ್ಕಳಿದ್ದಾರೆ, ಅವ್ರಿಗೆ ಸರ್ಕಾರಿ ಕೆಲಸ ಸಿಗ್ಬೇಕಲ್ಲ. 100 ಮಂದಿ ತಹಸೀಲ್ದಾರ್ ಆದ್ರೆ ನಮ್ಮವರು 6 ಮಂದಿ ಆಗ್ಬೇಕಲ್ಲ. 100 ಮಂದಿ PSI ಆದ್ರೆ ನಮ್ಮವರು 6 ಮಂದಿ ಆಗ್ಬೇಕಲ್ಲ. 100 ಮಂದಿ ಡಾಕ್ಟರ್ ಆದ್ರೆ ನಮ್ಮವರು 6 ಮಂದಿ ಆಗ್ಬೇಕಲ್ಲ. ಇವತ್ತೆಂಟದ ಆಗಿಲ್ಲ. ನಮ್ಮ ಹೆಸರ ಮೇಲೆ ಬೇರೆಯವ್ರೇ ತಗೊಂಡಾರ, ನಮ್ಮನ್ನು ತೋರಿಸಿ ಬೇರೆಯವರೇ ತಗೊಂಡಾರ. ಅದಕ್ಕಾಗಿ ನೀವು ಎಚ್ಚೆತ್ತುಕೊಂಡು ನಾವು ನಾರಾಯಣ ಸ್ವಾಮಿ ಮತ್ತು ಇನ್ನೂ ಕೆಲವರು ಈಗಾಗಲೇ ಆಲೋಚನೆ ಮಾಡಿದ್ವಿ. ಈ ಹೋರಾಟವನ್ನು ನಿರಂತರವಾಗಿ ನಾವು ಮಾಡಬೇಕಾಗ್ತದೆ. ಎಲ್ಲಿವರೆಗೂ ನಮಗೆ ಸಿಗುವುದಿಲ್ಲ ಅಲ್ಲಿವರೆಗೂ ನಾವು ಹೋರಾಟವನ್ನು ಮುಂದುವರಿಸುವಂಥ ಕಾರ್ಯಕ್ರಮವನ್ನು ರೂಪಿಸ್ತೀವಿ. ನೀವೆಲ್ಲರೂ ಮನೆಗೊಬ್ಬರು ರೆಡಿ ಆಗಬೇಕು. ಈ ರಾಜ್ಯದಲ್ಲಿ 29,407 ಗ್ರಾಮಗಳಲ್ಲೂ ಮಾದರ ಹಟ್ಟಿಗಳದ. ಏರ್ ಅಂತೀವಿ, ಓಣ್ ಅಂತೀವಿ, ಹಟ್ಟಿ ಅಂತೀವಿ. ನಾವು ಇರ್ಲಾರ್ದು ಊರಿಲ್ಲ, ನೆನಪಿರ್ಲಿ ಮಟ್ಟ. ಯಾವ ಊರಿನಾಗ ದೀಪ ಹಚ್ಚಿದಾರ ಅದು ನಾವದೀವಿ. ನೀವು ತಯಾರಾದ್ರಿ ಅಂದ್ರೆ ಬುದ್ಧಿ ಕಲಿಸ್ತಕ್ಕಂಥದ್ದು. ಅದಕ್ಕೆ ಕಾಲ ಮೇಲೆ ಅವ್ರ ನಿಂತರ ನಮ್ಗೆ ಓಟ್ ಹಾಕೋದಿಲ್ಲ ಅನ್ನೋ ಭಯ ಅವ್ರಿಗೆ ಕಾಡ್ತಾ ಇದೆ. ಅದನ್ನೇ ನಾವು ಹೇಳಿದ್ವಿ. ಅದಕ್ಕಾಗಿ ಅವ್ರು ನಮಗೆ ಮಾಡ್ತಾ ಇದ್ರು. ನಮ್ಮ ಮುಂದಿನ ಗುರಿ ಏನು ಹಿಂದೆ ಸಿದ್ದರಾಮಯ್ಯನವ್ರು ಹೇಳಿದ್ರು. ಏನು ಹೇಳಿದ್ರು ಗೊತ್ತಾ? 2018 ಕಾಂಗ್ರೆಸ್ ಸೋತ ಮೇಲೆ ಅವರೇ ಮುಖ್ಯಮಂತ್ರಿ ಇದ್ರು, ರಮೇಶ್ ಬಾಬು ಅವರು. ಏನು ಹೇಳಿದ್ರು ಅಂದ್ರೆ ಈ ರಾಜ್ಯದಾಗ ಒಳ ಮೀಸಲಾತಿ ಕೊಡ್ಲಾರ್ದಕ್ಕೆ ಮಾದರು ನಮಗೆ ಓಟ್ ಹಾಕಲಿಲ್ಲ ಕರ್ನಾಟಕದಲ್ಲಿ. ಅದಕ್ಕಾಗಿ ನಾನು ಸರ್ಕಾರ ಸೋತು ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಅದಕ್ಕೆ ಆ ದಿನಗಳ ಬಾಳಿಲ್ಲ ನಾನು. ಮತ್ತೆ ಆ ಪರಿಸ್ಥಿತಿ ಬರ್ತದೆ ರಾಜ್ಯದಲ್ಲಿ. ಅದಕ್ಕೆ ನೀವೆಲ್ಲ ಎಚ್ಚೆತ್ಕೊಳ್ಳದೆ ಹೋದ್ರೆ ನಮಗೆ ಅನ್ಯಾಯ ತಪ್ಪಿದ್ದ. ಕೆಲವರು ಸುಮ್ಮನೆ ಹಾಲಿನ ಅಭಿಷೇಕ ಮಾಡ್ತಾರ, ತುಪ್ಪದ ಅಭಿಷೇಕ ಮಾಡ್ತಾರ. ಯಾವ ಕಾರಣಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ನಾನು 10 ಸಾರಿ ಹೇಳಿದ್ದೀನಿ, ಮೋಸ ಆಗ್ಯದ. ಎಲ್ಲಿವರೆಗೂ ಒಳ ಮೀಸಲಾತಿ ಇಂಪ್ಲಿಮೆಂಟ್ ಆಗೋದಿಲ್ಲ, ನಮ್ಮ ಮಕ್ಕಳು ಡಾಕ್ಟರ್ ಆಗೋದಿಲ್ಲ, ನಮ್ಮ ಮಕ್ಕಳು ಇಂಜಿನಿಯರ್ ಆಗೋದಿಲ್ಲ, ನಮ್ಮ ಮಕ್ಕಳು PSI ಆಗೋದಿಲ್ಲ, ನಮ್ಮ ಮಕ್ಕಳು ತಹಸೀಲ್ದಾರ್ ಆಗೋದಿಲ್ಲ, ನಮ್ಮ ಮಕ್ಕಳು ಅಸಿಸ್ಟೆಂಟ್ ಕಮಿಷನರ್ ಆಗೋದಿಲ್ಲ. ಅಲ್ಲಿವರೆಗೂ ಒಳ ಮೀಸಲಾತಿ ಜಾರಿ ಆದಂಗೆ ಅಲ್ಲ. ಅದಕ್ಕಾಗಿ ನೀವು ಒಪ್ಪಬೇಡ್ರಿ ಅಂತ ಎಲ್ಲರಿಗೂ ಹೇಳಿದ್ದೀನಿ ನಾನು. ಇವತ್ತು ಹೆಸರು ತಗೊಳ್ಳೋದು ಬೇಡ, ಎಲ್ಲರಿಗೂ ಹೇಳಿದ್ದೀನಿ. ಆದರೂ ಕೂಡ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಹಾಲು ಇರುವುದು, ತುಪ್ಪ ಇರುವುದು ಕೆಲಸ ಮಾಡ್ತಾರೆ. ಅಂಥದಕ್ಕೆ ಮೋಸ ಹೋಗ್ಬೇಡಿ. ನನಗೆ ಮೋಹನ್ ಹೇಳ್ದ, ನನ್ನಲ್ಲಿ ಶೈಕ್ಷಣಿಕ ಕ್ರಾಂತಿ ಆದಾಗ ಮಾತ್ರ ನನ್ನ ಜೀವನದಲ್ಲಿ ಬದುಕನ್ನ ಕನಸನ್ನ ಕಾಣದ ಹೋದರೆ ಯಾವುದೇ ಕ್ರಾಂತಿಕಾರಿ ಬದಲಾವಣೆ ಆಗೋದಿಲ್ಲ. ಸಂವಿಧಾನ, ದೇಶದ ಸಂವಿಧಾನ ನಿಮ್ಗೆ ಇಷ್ಟ ಬಂದು ಆಳ್ಕೊಂಡು ಹೋಗ್ರಿ ಅಂತೆಲ್ಲ ಕೊಟ್ಟಿದ್ದು. ಸ್ವಾತಂತ್ರ್ಯ ಬಂದಿದ್ದು ಸಂವಿಧಾನ ಕೊಟ್ಟಿದ್ದು. ಈ ದೇಶದಲ್ಲಿ ತೆಗೆದ ಅನೇಕ ವರ್ಗಗಳು, ಸಮುದಾಯಗಳು, ಧರ್ಮಗಳು 10 ವರ್ಷಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗಬೇಕು. ಇಡೀ ದೇಶದ ಎಲ್ಲ ಸಮುದಾಯದ ಜಾಗೃತ ಆಗ್ಬೇಕಂತೇಳಿ ಸಂವಿಧಾನ ಕೊಟ್ಟಿದ್ದು. ಆಡಳಿತ ಬದಲಾವಣೆ ಆಗಿದೆ, ಸ್ವಾತಂತ್ರ್ಯ ಬಂದಿದ್ದು. ಯಾವ ಸಮುದಾಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ, ಯಾವ ಸಮುದಾಯ ತಿರಸ್ಕಾರಕ್ಕೆ ಒಳಗಾಗಿದೆ, ಯಾವ ಸಮುದಾಯಗಳು 75 ವರ್ಷಗಳ ಪಂಚವಾರ್ಷಿಕ ಯೋಜನೆಗಳು ತಂದೂ ಸಹ ಬದಲಾವಣೆ ಆಗಲಿಲ್ಲ. ಮಕ್ಕಳ ಮೇಲೆ ತಂದೆ ತಾಯಿ, ಪೋಷಕರು, ಗ್ರಾಮ ಯಾರೋ 4 ಅಕ್ಷರ ಕಲ್ತರೆ, ರಾಜಕೀಯವಾಗಿ ಮುಂದೆ ಬಂದರೆ ಇನ್ನೇನೋ ನಮ್ಮ ಗ್ರಾಮಕ್ಕೆ ಮಾಡ್ತಾನೆ, ನನ್ನ ಕುಟುಂಬಕ್ಕೆ ಮಾಡ್ತಾನೆ ಅಂತ ಕನಸನ್ನ ಹೋಗ್ತಾರೆ. ಆ ಕನಸನ್ನ ಹೊರುವ ಜವಾಬ್ದಾರಿ ಪ್ರತಿಯೊಬ್ಬರು ತೀರ್ಕೊಬೇಕು.
ಈ ದಿನ ನಮ್ಮ ಭೀಮನ ಕೆರೆಯಲ್ಲಿ